ಕಾವೇರಮ್ಮ ಕಾಪಾಡಮ್ಮ ನಮ್ಮ ಬಿಸ್ನೆಸ್ನ ತೇಲಿಸು ಆ ತೀರವ ಸೇರಿಸು. ಅಕ್ಕ ಏನು ಯೋಚನೆ ಮಾಡ್ತಾ ಇದೆಯಾ? ನೆಕ್ಸ್ಟ್ ಡೀಲ್ಗೆ ರೆಡಿ ಆಗಬೇಕು. ಈ ಸಲ ಮಾಡೋ ಪ್ಲಾನು ಪಕ್ಕ ಆಗಿರಬೇಕು. ಸುಮ್ಮನೆ ಯಗ್ಗ ಮಗ್ಗ ಹೆಂಗಂದ್ರಂಗೆ ನುಗ್ಗೋದು ಬೇಡ ಅಕ್ಕ. ಈ ಡೀಲ್ನ ನಾವು ಸರಿಯಾಗಿ ಮಾಡಿ ಮುಗಿಸ್ಲಿಲ್ಲ ಅಂದರೆ ಮುತ್ಕಿ ಊಟ ಹಾಕಲ್ಲ. ಏನಂತ್ಯಾ? ನಾನು ಮಾತಾಡ್ತಾ ಇದ್ದೀನಿ, ನೀನು ಸೈಲೆಂಟ್ ಮೂಡಲ್ಲಿ ಇದೆಯಲ್ಲಕ್ಕ. ಅರ್ಥ ಆಯ್ತು ಬಿಡು. ಅದಿಲ್ಲ ಅಂದರೆ ನೀನು ಮಾತಾಡೋದೇ ಇಲ್ಲ ಅಂತ ಗೊತ್ತು. ಹಾಂ ಸರಿ ಬಿಡು. ನೆಕ್ಸ್ಟ್ ಡೀಲ್ಗೆ ಇನ್ನ ಟೈಮ್ ಇದೆ ಇರೋ. ಅದು ಸರಿ ಕಣಕ್ಕ, ನೀನು ಯಾಕೆ ಡಲ್ಲಾಗಿದ್ಯಾ? ಎಷ್ಟೆಲ್ಲ ಕಷ್ಟಪಟ್ಟು ಕತ್ರಿ ಹಾಕ್ತೀವಿ, ಅದಕ್ಕೆಲ್ಲ ಬೆಲೆನೇ ಇಲ್ವಾ? ಎಷ್ಟು ಈಸಿಯಾಗಿ ಕಲ್ರು ಅಂದ್ಬಿಡ್ತಾರೆ ಈ ನನ್ನ ಮಕ್ಕಳು. ಒಂದಿನ ಈ ನನ್ನ ಮಕ್ಕಳು ನಾನು ಕೆಲಸ ಮಾಡಿ ನೋಡ್ಲಿ, ಹಗ್ಗದ ಮೇಲೆ ನಡೆಯೋ ಜೀವನ ನಮ್ದು. ಒಂಥರ ನಾವು ಆರ್ಟಿಸ್ಟ್ಗಳಲ್ವೇನೋ ಚಮಟೆ. ಹೌದಕ್ಕ, ಆದರೆ ಅವಾಗ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಟೋಗ್ರಾಫ್ ಆಗ್ತಾ ಇರಬೇಕು. ಅಟ್ಲೀಸ್ಟ್ ನಾನಾದರೂ ಆಟೋಗ್ರಾಫು, ನೀನು ಹೆಬ್ಬೆಟ್ಟು ಹೆಬ್ಬೆಟ್ಟು ಹೆಬ್ಬೆಟ್ಟು. ಮುಚ್ಚ. ದೊಡ್ಡ ದೊಡ್ಡ ಸೈನ್ಗಳೆಲ್ಲ ಹೆಬ್ಬೆಟ್ ಕೈ ಕೆಳಗಡೆನೆ ಕೆಲಸ ಮಾಡ್ತಿರೋದು, ತಿಳ್ಕೊ. ಆಯ್ತು ಬಿಡು. ಅಲ್ವಾ ಚಮಟಿ, ಆ ವಯ್ಯ ದುಡ್ಡಿಲ್ದಿರೋ ಪರ್ಸ್ಗೆ ಆ ರೇಂಜಿಗೆ ಅಟ್ಟಾಡ್ಸ್ಕೊಂಬಂದಲ್ಲ, ಯಾಕಿರ್ಬೋದು? ಹೌದಲ್ವಾ? ಅಮ್ಮಮ್ಮ ಪಾಪ ಅಲ್ವಾ ಅಮ್ಮಮ್ಮ, ಕೆನ್ನೆ ಎಲ್ಲ ಕೆಂಪಾಗೋಗಿದೆ. ಕಣ್ಣೋಡಿ ತುಂಬಿ ಹರಿತಾ ಇದೆ. ಏಯ್ ವೇಟ್ 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 ವೇಟ್, ಕಾಲಿಟ್ಕೋ, ನಂದಿನ್ನೂ ಮುಗ್ದಿಲ್ಲ. ಒಂದು ಕಾಲದಲ್ಲಿ ಮಹಾಜನ್ ಮನೆಯ ಮೊಮ್ಮಗಳು ಅಂತ ಮೆರಿತಿದ್ಲು. ಬಟ್ ನಾವು ಕಣ್ಣೀರಲ್ಲಿ ನನ್ನ ಕಾಲ್ ತೊಳಿತಿದ್ದಾಳೆ. ಎದ್ದೇಳು, ನನಗೂ ಮನುಷ್ಯತ್ವ ಇದೆ. ನೀನ್ ಇದೇ ತರ ನಿಯತ್ತಾಗಿದ್ರೆ, ಈಗ ನೀನ್ ಹೇಳಿದ್ನ ಒಂಚೂರು ಮಿಸ್ ಆಗದೆ ಮಾಡಿದ್ರೆ, ಜಸ್ಟ್ ಫ್ಯೂ ಡೇಸ್ ಅಷ್ಟೇ, ಇದರಿಂದ ಮುಕ್ತಿ ಕೊಟ್ಬಿಡ್ತೀನಿ. ನೀನು ಹಾಯಾಗಿರ್ಬೋದು. ಏನಮ್ಮಮ್ಮ, ನನ್ನ ಅಕ್ಕ ಇವಳು ಚೆನ್ನಾಗಿರೋದು ಬೇಡ್ವಾ? ನಿನ್ನ ಆಶೀರ್ವಾದ ಇದ್ರೆ ಚೆನ್ನಾಗೇ ಇರ್ತಾಳೆ ಬೇಬಿ. ಚೆನ್ನಾಗಿರು. ಹೋಗೋಗ್ ಕಮಲಿ, ನಡಿ ಬಾ ಹೋಗಮ್ಮ. ಸೂಪರ್ ಬೇಬಿ, ತುಂಬಾನೇ ಇಂಪ್ರೂವ್ ಆಗ್ಬಿಟ್ಟಿದ್ಯಾ. ಗುಡ್. ಎಲ್ಲ ನಿಮ್ಮ ಆಶೀರ್ವಾದ ಅಮ್ಮಮ್ಮ. ನೋಡೇ ಬಿಡೋಣ ಅಲ್ವಾ? ಓ, ಒಂದು ಚೀಟಿ ಬೇರೆ ಐತೆ. ಅಕ್ಕ, ಇದಕ್ಕೆ ಏನದು? ಲವ್ ಲೆಟ್ರು.
ಲವ್ ಲೆಟ್ರಾ? ಎಲ್ಲಿ ಓದು ನೋಡೋಣ. ಮೈಕ್ ಟೆಸ್ಟಿಂಗ್ 1 2 3. ಮೈ ಡಿಯರ್ ಡೈರಿ ಮಿಲ್ಕು. ಡೈರಿ ಮಿಲ್ಕಾ? ಹ್ಞೂ, ಇದರಲ್ಲಿ ಹಂಗೆ ಬರ್ದಿರೋದು. ಪ್ರತಿದಿನ ಇನ್ಸ್ಟಾಗ್ರಾಮಲ್ಲಿ ನಿನ್ನ ಫೋಟೋ ನೋಡದೆ ಹೋದರೆ ಆ ದಿನ ಬೆಳಗ್ಗೆನೇ ಆಗಲ್ಲ. ಸರಿಕೆ. ನೀನೇ ನನ್ನ ಜಿಂಗಲ್ ಬೆಲ್, ನಾನೇ ನಿನ್ನ ಟೆಡ್ಡಿ ಬೇರು. ಏನ್ ಚಡ್ಡಿನೋ ಏನ? ಅದು ಚಡ್ಡಿ ಅಲ್ಲ, ಟೆಡ್ಡಿ ಟೆಡ್ಡಿ ದಡ್ಡಿ. ಎತ್ತು ಅರ್ಧ ಬಿಸಾಕೋದನ್ನ ಹಿಂಗೆಲ್ಲ ಬರೀತಾರ ಲವ್ ಲೆಟ್ರನ್ನ. ಇವಾಗೆಲ್ಲ ಇದೇ ಲವ್. ಇಂತಿ ನಿನ್ನ ಪ್ರೀತಿಯ ಎಲ್ಲ ದಡ ಸೇರಾಯ್ತು. ಇವಾಗೆಲ್ಲ ಇನ್ಸ್ಟಾಗ್ರಾಮ್ ಲವ್. ಏನ ಚಮಟಿ, ಏನಾರ ಇರ್ಬೋದು, ಇದೆಲ್ಲ ನಮ್ಮ ತಲೆಗೆ ಹತ್ತಲ್ಲ ಬಿಡು. ತಲೆಗಲ್ಲ, ದಿಲ್ಲು ದಿಲ್ಲು ಗೊತ್ತಾಗುತ್ತೆ. ನೀನು ಲವ್ ಮಾಡ್ತೀಯಲ್ಲ, ಅವಾಗ ಗೊತ್ತಾಗುತ್ತೆ ಬಿಡು. ನನಗ ನೋ ಬೈ, ಚಾನ್ಸೇ ಇಲ್ಲ. ಹಿಂಗನ್ನೋರೆ ಮುಂದೆ ಬೇಗ ಬೇಗ ಹಳ್ಳಕ್ ಬೀಳೋದು. ಅಮ್ಮಿಕೊಂಡಿರ್ಲ, ನಮ್ ಲವೇನಿದ್ರು ನಮ್ ಕೆಲ್ಸದ ಮೇಲೆ. ಕಾಯಕವೇ ಕೈಲಾಸ, ಕತ್ರಿ ಹಾಕದೆ ನಮ್ ಕೆಲ್ಸ. ಟೈಮ್ ಆಯ್ತು, ನಡಿ ನಡಿ ನೋಡ್ರಿ, ಮುಂದೆ ನೋಡೋಣ, ಗೊತ್ತಾಗುತ್ತೆ. ಅಬ್ಬಾ ಮಜಾ ಇತ್ತು. ಬೇಬಿ, ಸಿಂಹಾಸನದಲ್ಲಿ ಕೂರೋದಕ್ಕೆ ಒಂದು ಯೋಗ್ಯತೆ ಇರಬೇಕು ಅಂತ ಹೇಳ್ತಾರೆ. ಆದರೆ ನಿನ್ನನ್ನು ಕೂರಿಸ್ಕೊಳ್ಳೋದಕ್ಕೆ ಸಿಂಹಾಸನಕ್ಕೆ ಯೋಗ್ಯತೆ ಇರಬೇಕು. ಎಲ್ರಿಗೂ ಆ ಶಕ್ತಿ ಇರೋದಿಲ್ಲ ಬೇಬಿ. ನೀನೇ ನೋಡ್ದಿಯಲ್ಲ, ನಿನ್ನ ಕಾಲು ಹಿಡ್ಕೊಂಡು ಹೇಗೆ ವಿಲವಿಲ ಅಂತ ಒದ್ದಾಡ್ಬಿಟ್ಲು. ಇವೆಲ್ಲ ಇಷ್ಟೇ ಬೇಬಿ. 1-2 ಸರ್ತಿ ಜೋರಾಗಿ ಏಯ್ ಅಂತ ಆವಾಜ್ ಹಾಕ್ಬಿಟ್ರೆ ಸಾಕು, ಹೆದರ್ಕೊಂಡು ಮೂಲೆ ಸೇರ್ಕೊಂಡ್ಬಿಡ್ತವೆ. ಆದರೆ ನಾವು ಹಾಗಲ್ಲ, ಆಳೋ ರಕ್ತ ನಮ್ದು. ಎಕ್ಸಾಕ್ಟ್ಲಿ. ಇಷ್ಟು ದಿನ ಇವ್ರು ಹೇಳ್ದಂಗೆ ಕೇಳಿದ್ವಿ ಅಂತ ನಮಗೆ ತಾಕತ್ತಿಲ್ಲ ಅನ್ಕೊಂಡಿದಾರಮ್ಮಮ್ಮ. ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ರಲ್ಲ ಬೇಬಿ, ಅದಕ್ಕೆ ತಾನೇ ಆ ಗೌರಿನ ಕಳ್ಕೊಂಡು ಓ ಅಂತ ಕಣ್ಣೀರು ಹಾಕ್ತಾ ಇರೋದು. ಬೇಬಿ, ನೀನು ಯಾವತ್ತೂ ಇಷ್ಟು ಸಂತೋಷವಾಗಿರಬೇಕು ಅಂತ ನಾನು ದೇವ್ರ ಹತ್ರ ಎಷ್ಟು ಸರಿ ಕೇಳ್ಕೊಂಡಿದ್ದೀನಿ ಗೊತ್ತಾ? ಇವತ್ತು ಆ ಹರಕೆ ಎಲ್ಲ ನೆರವೇರ್ತಾ ಇದೆ. ನಾನು ಒಂದು ಸೆಕೆಂಡ್ ಶಾಕ್ ಆಗೋದೆ ಅಮ್ಮಮ್ಮ, ಇವಳು ಮತ್ತು ರಿಷಿ ಒಟ್ಟಿಗೆ ಇದ್ದಾರೇನು ಅಂತ. ಬಟ್ ಪರವಾಗಿಲ್ಲ, ನಾನು ಅಂದ್ಕೊಂಡಿದ್ಕಿಂತ ಅವಳ ಮೇಲೆ ಅಪ್ಪನ ಸೆಂಟಿಮೆಂಟ್ ಚೆನ್ನಾಗೇ ವರ್ಕ್ ಆಗ್ತಿದೆ. ಅಲ್ಲ, ಜುಜುಬಿ ಅಪ್ಪನಿಗೋಸ್ಕರ ಪ್ರೀತಿನೇ ತ್ಯಾಗ ಮಾಡಕ್ಕೆ ಹೊರಟಿದ್ದಾಳಲ್ಲ, ಇವಳಿಗೆ ಏನು ಅನ್ನೋದು ಅಮ್ಮಮ್ಮ? ನೋ ಬೇಬಿ, ನೋ. ಯಾವುದೇ ಕಾರಣಕ್ಕೂ ನೀನ್ ಮಾತ್ರ ಅವಳನ್ನ ಪಾಪ ಅಂತ ಮಾತ್ರ ಅನ್ಕೋಬೇಡ. ಒಂದು ಚೂರು ಸಮಯ ಸಿಕ್ಕಿದ್ರು ಸಾಕು, ನಮ್ಮ ಮೇಲೆ ಎರಗೋಕ್ ನೋಡ್ತಾಳೆ ಅವಳು. ಅಂಥವಳು ಅವಳ ಕಥೆನ ಹೀಗೆ ನಿಧಾನವಾಗಿ ಮುಗಿಸ್ಬೇಕು. ಓಕೆ? ಎಸ್, ಯು ಆರ್ ರೈಟ್ ಅಮ್ಮಮ್ಮ. ಪಾಪ ಅನ್ನೋ ಮಾತೇ ಇಲ್ಲ ಇನ್ಮೇಲೆ. ಗುಡ್. ಹಾಗಾದ್ರೆ ಮುಂದಿನ ಪ್ಲಾನ್ ಏನು ಬೇಬಿ? ಎಲ್ಲ ನಿಮಗೆ ಗೊತ್ತಿರೋದೇ ಅಮ್ಮಮ್ಮ. ನಿಧಾನಕ್ಕೆ ಋಷಿ ಮತ್ತು ಕಮಲಿನ ದೂರ ಮಾಡಿ ನಾನು ಅವನಿಗೆ ಹತ್ರ ಆಗ್ತೀನಿ. ಅವಳು ಬೇಕು ಅಂತಲೇ ಋಷಿನ ಅವಾಯ್ಡ್ ಮಾಡ್ತಾಳೆ. ಋಷಿಗೆ ಅವಳ ಮೇಲೆ ಇಟ್ಟು ಜಾಸ್ತಿ ಆಗುತ್ತೆ. ಋಷಿ ನನಗೆ ಹತ್ರ ಆಗ್ತಾನೆ. ಅಷ್ಟರಲ್ಲಿ ಈ ಅಪ್ಪ ಅನ್ನೋನು ಮೇಲೆ ಹೋಗಿರ್ತಾನೆ. ಅಜ್ಜ ಅಜ್ಜಿ ಇದ್ರು ಎಷ್ಟು ದಿನ? ಈ ಆಸ್ತಿ, ಋಷಿ ಎರಡು ಈ ಅನಿಕಾದೆ. ವಾವ್ 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 ವಾರೆ ವಾವ್, ಸೂಪರ್ ಬೇಬಿ. ಮಾತು ಅಂದರೆ ಇದು. ನಿಜವಾಗ್ಲೂ ನಂದೇ ದೃಷ್ಟಿ ನಿನಗೆ ಬೇಬಿ. ನೀನು ನನ್ನ ಮೊಮ್ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ? ಸೂಪರ್ ಬೇಬಿ, ಸೂಪರ್.
ನಾವು ಯಾರು, ಯಾವ ಊರು, ಇಲ್ಲಿ ಯಾರು ಬಲ್ಲೋರಿಲ್ಲ. ಮೀನ ಹೆಜ್ಜೆ ಕಂಡೋರುಂಟು, ಬಾಣನಲ್ಲಿ ಬಲ್ಲೋರುಂಟು, ನಮ್ಮ ಬಣ್ಣ ಕಂಡೋರಿಲ್ಲ. ನಿಮ್ಮ ಹೆಸರಲ್ಲೇ ಕನ್ವರ್, ನೀವೇ ಕನ್ವರ್ ಲಾಲ್. ನಮ್ಮ ಹೆಸರಲ್ಲೇ ಕನ್ವರ್, ನೀವೇ ಕನ್ವರ್ ಲಾಲ್. ಏನಕ್ಕಾಯ್ತು ಇಷ್ಟೊತ್ತಲ್ಲೇ ರೋಡ್ ಬೇಕು ಅಂತ ಇದೆ? IPL ಎಫೆಕ್ಟಾ? ಹೇ ಎಚ್ಚಂಟಿ, ಎತ್ತ ನಮ್ಮ ಐಟಮು. ಈ ಸಲ ಕಪ್ ನಮ್ದೆ. ಏನೂ ಇಲ್ಲ ಸರ್, ನೀವು ಒಳ್ಳೆ ಅರೆ ಏನಾಯ್ತು ಅಂತ ಕೇಳ್ತೀನಿ. ನಿಮಗೆ ಸಮಯ ಆಯ್ತು. ಒಳ್ಳೆ ಸರ್. ನಾನು ಅಷ್ಟು ಕೇಳ್ಕೊಂಡ್ರು ಕಮಲಿ ಅವರು ಏನೂ ಹೇಳ್ದೆ ಇರೋದಕ್ಕೆ ಕಾರಣ ಏನು? ನನ್ನ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋಂಥ ಪ್ರಾಬ್ಲಮಲ್ಲಿದ್ದಾರೆ. ಅನಿಕಾ ಮತ್ತೆ ರಚನಾ ಆಚೆ ಹೋದ್ಮೇಲೂ ಯಾಕೆ ಕಮಲಿ ಅವ್ರನ್ನ ಹತ್ರ ಹಾಗೆ ಬಿಹೇವ್ ಮಾಡಿದ್ರು? ಅಣ್ಣ, ಏನು ಯೋಚನೆ ಮಾಡ್ತಿದ್ಯಾ? ಕಮಲಿ ಬಗ್ಗೆನಾ? ಅದು ಬಿಡು, ಅಪ್ಪ ಅಮ್ಮ ಎಲ್ಲಿ? ಇನ್ನೂ ಬಂದಿಲ್ವಾ? ಬರ್ತಿರ್ತಾರೆ, ಆನ್ ದ ವೇ. ಅಣ್ಣ, ನಿನ್ನ ಕಮಲಿ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಈಗ ಯಾವುದೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂತು ಅಂತ ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದು ಬೇಡ ಅಣ್ಣ. ಇಂಥ ಟೈಮಲ್ಲಿ ಅವಳು ಹೇಗೆ ನಡ್ಕೊಂಡ್ರು, ಹೇಗೆ ಮಾತಾಡಿದ್ರು ಅವಳ ಜೊತೆ ಇರೋದು ನಮ್ಮ ಕರ್ತವ್ಯ ಅಲ್ವಾ? ಅರೆ, ನಾನು ಎಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ನನಗೂ ಗೊತ್ತು. ಆದರೆ ಇಷ್ಟೊಂದು ಹಠ ಯಾಕೆ? ಅದೇನು ಪ್ರಾಬ್ಲಮ್ಮು ಅಂತ ಬಾಯ್ಬಿಟ್ಟು ಹೇಳಬೇಕಲ್ವಾ? ಅಣ್ಣ, ಒಂದು ಸ್ವಲ್ಪ ಟೈಮ್ ಕೊಡೋಣ. ಕಮಲಿ ರೀಸನ್ ಇಲ್ಲದೆ ಹೀಗೆ ಮಾಡಲ್ಲ ಅಂತ ನಿಂಗೂ ಚೆನ್ನಾಗಿ ಗೊತ್ತು ಅಲ್ವಾ? ಸೊ ಸ್ವಲ್ಪ ತಾಳ್ಮೆಯಿಂದ ಕಾಯೋಣ, ಅವಳೇ ಹೇಳ್ಬೋದು. ನಿಮ್ಮ ಕಣ್ಗಳನ್ನ ನೋಡಿದ್ರೆ ನಿಮ್ಮ ಮನಸ್ಸಲ್ಲಿ ಏನಾಗ್ತಿದೆ ಅನ್ನೋದನ್ನ ಹೇಳ್ತೀನಿ ಕಮಲಿ ಅವರೇ. ನಿಮ್ಮಲ್ಲಿ ಇಷ್ಟೊಂದು ಕನ್ಫ್ಯೂಷನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ? ಇಡೀ ಊರ್ಗೂರೇ ಎದುರು ಬಿದ್ರೂ ನನ್ನ ಕಮಲಿ ನನ್ನ ಪಕ್ಕ ಅವಳೆ ಅನ್ನೋ ಧೈರ್ಯ ಇತ್ತು. ಯಾವನೇ ತೆಪ್ಪು ಮಾಡಿದ್ರು ನಮ್ಮ ಕಮಲಿ ಯಾವತ್ತೂ ತೆಪ್ಪು ಮಾಡೋಕ್ಕೆ ಇಲ್ಲ ಅನ್ನೋ ನಂಬಿಕೆನೂ ಇತ್ತು. ಅವಳನ್ನು ಯಾವತ್ತೂ ಯಾರೂ ಸೋಲ್ಸೋಕ್ಕಾಗಕ್ಕಿಲ್ಲ ಅನ್ನೋ ಗೌರವನೂ ಇತ್ತು. ಇವತ್ತು ಎಲ್ಲ ಹೊಂಟೋಯ್ತು ಕಮಲಿ, ಎಲ್ಲನೂ ಹೋಯ್ತು. ಹೋಗಿ ಹೋಗಿ ನನ್ನ ಕಣ್ಣು ಮುಂದೆನೇ ನೀನು ಅವಳ ಕಾಲಿಗೆ ಬೀಳೋದನ್ನ. ಅಪ್ಪಯ್ಯ, ಅಜ್ಜಿ, ತಾತಯ್ಯ ಇವ್ರನ್ನೆಲ್ಲ ಕಾಪಾಡೋದಕ್ಕೆ ನನಗಿದ್ನ ಬಿಟ್ಟರೆ ಬೇರೆ ದಾರಿ ಕಾಣ್ತಿಲ್ಲ ನಿಂಗೆ. ಈಗ ನಾನು ಅವಳ ಎದುರಿಗೆ ನಿಂತು ಸವಾಲು ಹಾಕೋ ಸಮಯ ಇಲ್ಲ. ಸದ್ಯಕ್ಕೆ ಅವ್ರು ಯಾರಿಗೂ ಏನೂ ಆಗಬಾರ್ದು. ಆಟಯ್ಯ, ಅದಕ್ಕೆ ನೀನು ರಿಸಿ ಸರ್ನ ಬಿಟ್ಕೊಡ್ತೀಯಾ? ಇದನ್ನ ರಿಸಿ ಸರು ಅರ್ಥ ಮಾಡ್ಕೋತಾರೆ ಅನ್ನೋ ನಂಬಿಕೆ ನನಗೈತೆ. ಈಗ ಅವ್ರಿಗೆ ನನ್ನ ಮ್ಯಾಗ ಕೋಪ ಇರ್ಬೋದು, ಆದರೆ ಪ್ರೀತಿ ಕಡಿಮೆ ಆಗಕ್ಕಿಲ್ಲ ನಿಂಗೆ. ನಾನೇನಾನ ಹೇಳೋಕೆ ಬಂದರೆ ಇನ್ನೇನೋ ಕಾರಣ ಕೊಟ್ಬಿಟ್ಟು ನನ್ನ ಬಾಯ ಮುಚ್ಚಿಸ್ಬಿಡು. ಇದೇನಿದು ಡಬ್ಬ? ರಿಸಿ ಸರ್ ಕೊಟ್ಟಿದ್ದು. ರಿಸಿ ಸರ್ ಕೊಟ್ರಾ? ಏನಾಯ್ತಂತೆ ಕಮಲಿ?
ತಿಂಡಿ ಕಳ್ಸವ್ರಾ? ತಾರಮ್ಮವ್ರು ಮಾಡಿಕೊಟ್ರಂತೆ. ಏನವಿ ಹೇಳ್ತಿದ್ಯಾ? ನಿನ್ನ ಆ ಜನ್ಮ ಶತ್ರು ಹಂಗೆ ನೋಡ್ತಿದ್ದಿದ್ದಾವಮ್ಮ ನಿನಗೋಸ್ಕರ ತಿಂಡಿ ಕೊಟ್ಟು ಕಳ್ಸೋರಾ? ಎಂಥ ಕಿತ್ತೋ ಟೈಮ್ ಗುರು ಇದು. ಎಲ್ಲ ನೆಟ್ಗಿದ್ದಾಗ ಆವಮ್ಮ ನಿಂತಾವ್ ಮಾತಾಡ್ತಾನೂ ಇರಲಿಲ್ಲ. ಈಗ ಆವಮ್ಮನೇ ಸರೋಗವ್ರೆ, ಆದರೆ ನೀನೆಲ್ಲ ಬಿಟ್ಕೊಡ್ತೀನಿ ಅಂತಿದ್ಯಾ. ನನ್ನ ಜಾಗದಾಗೆ ನೀನಿದ್ರೆ ಅರ್ಥ ಆಗ್ತಿತ್ತು. ನೀನ್ ಜಾಗದಾಗ ನಾನೇನ ಇದ್ದಿದ್ರೆ ಎರಡು ಮರ್ಡರ್ ಆಗೋಯ್ತಿತ್ತು. ಒಂದು ಅನಿಕಂದು, ಇನ್ನೊಂದು ಕಾಮಿನಿದು. ನಿಂಗೆ ಹಂಗೆಲ್ಲ ಮಾತಾಡ್ಬೇಡ ಕಣವೆ. ನೀನ್ ಸುಮ್ಕಿರು ಅಂತಾನೆ ಇದ್ರೆ ಇನ್ನೂ ಒಂದು ಮರ್ಡರ್ ಆಯ್ತೈತೆ ಅಷ್ಟೇ. ನನಗೇನಾನ ಆಗಲಿ, ನಿಮ್ ಯಾರಿಗೂ ಏನೂ ಆಗಬಾರ್ದು. ಆಟಯ್ಯ. ಹೇ ಕಮ್ಲಿ, ನಾನು ತಮಾಷೆಗೊಂದು. ಗೊತ್ತು ಕಣವೆ, ಆದ್ರೆ ನಾನು ತಿಟ್ಟುವಾಗ್ಲೂ ಹೇಳ್ತೀವ್ನಿ, ನಿಮ್ ಯಾರಿಗೂ ಏನೂ ಆಗಬಾರ್ದು ಕಣವೆ. ಕಮ್ಲಿ, ನೀನು ಒಳ್ಳೆತನನ ಅವಳು ಬಲಹೀನತೆ ಅನ್ಕೊಂಡು ಬಳಸ್ಕೊತವಳೆ. ನಿಂಗೆ ತಾತೆಯಿಂದನೇ ಕೇಳ್ತಾ ಇತ್ತಲ್ವಾ? ಹೌದು ಕಮ್ಲಿ, ಈಟೊತ್ತಾಗ ಯಾಕೆ ಹಿಂಗೆ ಕೂಗಾಡ್ತವ್ರೆ? ಬಾ ನೋಡುಮ. ತಾತಯ್ಯ, ಅಜ್ಜಿ ಕಡು ಬಿಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಬನ್ನಿ. ನಿಧಾನ ರಮೇಶ್, ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ರೋಡಲ್ಲಿ ಹಳ್ಳ, ನಾನೇನು ಮಾಡೋದು? ನೋಡ್ಕೊಂಡು ಓಡಿಸಿ. ಏನಾಯ್ತು? ಬಟ್ ಡಲ್ಲಾಗಿದೆಯಾ? ನೋಡ್ಕೊಂಡು ಓಡಿಸಿ ಅಂದಿದ್ದು ರೋಡ್ನ, ನನ್ನನ್ನು ಅಲ್ಲ. ಇಷ್ಟು ತಣ್ಣನೆ ರಾತ್ರಿಲೂ ನೀನು ಕೋಪದ ಬಿಸಿ ಇಲ್ಲಿಗೆ ಹೊಡಿತಾ ಇದೆ. ನೋಡದೆ ಹೋದ್ರೂ ಗೊತ್ತಾಗತ್ತೆ. ಏನು ನೀನು ಹೀಗೆ ಅಪ್ಸೆಟ್ ಆಗಿರೋದಕ್ಕೆ ಕಾರಣ ಏನು ಅಂತ ಹೇಳ್ತೀವಿ ಇಲ್ವೋ? ಇದಕ್ಕೆ ಯಾವಾಗ ಒಂದು ಮುಕ್ತಾಯನೋ ಒಂದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಮಗ ಏನೋ ಮನೆಗೆ ಬಂದಿದ್ದಾನೆ, ಅಲ್ಲಿ ಕಮಲಿ ಏನೋ ಹೊಸದಾಗಿ ಸಮಸ್ಯೆ ಶುರು ಮಾಡಿದ್ದಾಳೆ ಅನ್ಸುತ್ತೆ. ಅವಳನ್ನ ಮೀಟ್ ಮಾಡಕ್ಕೆ ಹೋಗ್ತಾನೆ, ಮತ್ತೆ ವಾಪಸ್ ಬರುವಾಗ ಅಪ್ಸೆಟ್ ಆಗಿ ಬರ್ತಾನೆ. ಏನು ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗೆ ಏನೋ ಹೇಳ್ತಾ ಇದ್ದೆ, ಕಮಲಿ ಬಗ್ಗೆ ಏನೋ ವಿಚಾರಿಸ್ತಾ ಇರೋ ಹಾಗಿತ್ತು. ಏನು ಆಡ್ಕೋತಿದ್ದೀರಾ? ಚೇ ನೋ, ನಿಜಾನ ಹೇಳ್ತಾ ಇದ್ದೀನಿ. ನನಗೆ ಹಾಗೆ ಕೇಳಿಸಿತ್ತು. ನೀನೇನೋ ಕಮಲಿ ಬಗ್ಗೆನೇ ವಿಚಾರಿಸ್ತಾ ಇದ್ದೆ ಅಲ್ವ ತಾರ? ಮನಸ್ಸಿನಲ್ಲಿ ಕಾಳಜಿ ಇಲ್ಲ ಅಂದ್ರು ಇರೋ ಹಾಗೆ ನಟಿಸ್ಬೇಕಲ್ಲ. ಅವಳ ಬಗ್ಗೆ ವಿಚಾರಿಸಿದ್ರೇನೆ ನನ್ನ ಮಗರಾಯ ಖುಷಿ ಪಡೋದು. ಅವಳಿಗೋಸ್ಕರನಾದರೂ ನಾಟಕ ಆಡಲೇಬೇಕು. ಇದೆಲ್ಲ ಯಾವಾಗ ಮುಕ್ತಾಯ ಆಗುತ್ತೋ ಏನೋ. ನಾನು ಹೇಳೋದೆಲ್ಲ ನಿಮಗೆ ತಮಾಷೆನೇ ಅಲ್ವಾ? ಬೇಗ ಗಾಡಿ ಓಡಿಸಿ, ಮನೆಗೆ ಬೇಗ ತಲುಪಬೇಕು. ಯಾರೋ ನಿಧಾನಕ್ಕೆ ಹೋಗಿ ಅಂತ ಹೇಳ್ದಾಗಿತ್ತು. ದೇವ್ರೆ, ಈ ಚಳಿಲಿ ಎಷ್ಟೆಲ್ಲ ಶ್ರಮ ಬಿದ್ದು ಬೇರು ಸುರಿಸಿ ಕೆಲಸ ಮಾಡ್ತಿದ್ದೀವಿ. ಈ ಶ್ರಮಕ್ಕಾದ್ರೂ ಒಳ್ಳೆ ಇಂಪಾರ್ಟೆಂಟ್ ಸ್ಪೆಷಲ್ ಆಗಿರೋ ಕಾರ್ನ ಕಳ್ಸಪ್ಪ. ಕಳಿಸ್ತಾನೆ. ಅಕ್ಕ, ದೇವ್ರಿಗೆ ನಿನ್ಕೂ ಕೇಳಿಸ್ಬಿಡ್ತು ಅನ್ಸುತ್ತೆ. ಯಾವ್ದೋ ಗಾಡಿ ಬರ್ತೈತೆ. ಹೌದಾ? ಫಾರಿನ ಲೋಕಲ್ ನೋಡು. ಪಿಚ್ಕೆ ಲೋಕಲ್ ಸಾಯ್ಲಿ, ನಮಗ್ ಸಿಗದೆ ಬೇಡ, ಹಂಗೆ ಹೋಗ್ಲಿ ಬಿಡು. ಹಾಳಾಗೋಗ್ಲಿ ಬಿಡು. ಅಕ್ಕ, ಮಳೆ ಚುಸ್ತು, ಕುರಿ ಹಳ್ಳಕ್ ಬಿತ್ತು. ಒಂದು ನಿಮಿಷ ಬಾ, ಏನ್ ನೋಡೋಣ. ಸಿಕ್ಕಿದ್ದೆ ಸಿರುಂಡೆ.